ಇರೋದನ್ನೆಲ್ಲ ನಾವು ಎಲ್ಲಿ ಬೇಕಾದ್ರೂ ಇಡ್ಬೋದು, ಮಿರರ್ ಹತ್ರ ಎಲ್ಲ ಶೋಗೆ ಇಟ್ಕೊಳ್ಬೋದು ಅಂತ ಇದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿದ್ದಾಯ್ತು ನೋಡಿ. ಇವಾಗ ಲುಕ್ ಯಾವ ಥರ ಕಾಣಿಸ್ತಾ ಇದೆ, ಸ್ವಲ್ಪ ಪೇಂಟ್ ಹೋಗಿದೆ, ಇನ್ನೂ ಸ್ವಲ್ಪ ಹಾಕ್ಬೇಕು. ಅದೇ ನಮ್ಮ ಫ್ರೆಂಡ್ಸ್ ಆದರೆ ವಾವ್ ಚೆನ್ನಾಗಿದೆ ಕಣೆ, ಸೂಪರ್ ಆಗಿದೆ ಇದು, ಆ ಥರ ಇರಬೇಕಾಗಿದ್ದು, ಈ ಥರ ಒಂದು ಏನಾದರೂ ಒಂದು ಸಜೆಷನ್ ಕೊಡ್ತಾರೆ. ಆಮೇಲೆ ಅದು ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಬೇಕು ಅಂದಾಗ ತಿಂಗಳಿಗೊಂದ್ಸತಿ ವಾಶ್ ಮಾಡ್ಕೊಳ್ಬೋದು ಅಂತ. ತುಂಬ ದಿನಕ್ಕೊಂದ್ಸತಿ ಮಾಡ್ಕೊಂಡ್ರೂ ಓಕೆ. ಈ ವೈಟ್ ಆಗಿರೋದ್ರಿಂದ ತುಂಬ ವರ್ಷಗಳಿಂದ ಫ್ರೆಂಡ್ಸ್‌ನ ಬಿಟ್ಕೊಡಕ್ಕಾಗಲ್ಲ. ಸೊ ಇವತ್ತು ಹಿಂಗೆ ಅಂದ್ಲಲ್ಲ, ನಾವೇನು ಮಾಡೋಣ? ಈಗ ಕೆಲವ್ರೊಬ್ರು ಇರ್ತಾರೆ, ನಾವು ಏನೇ ಮಾಡಿದ್ರು ಅದು ತಪ್ಪು. ನಮ್ಮ ಮನಸ್ಸಲ್ಲಿರೋ ಎಲ್ಲ ನೋವುಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದೆ. ಖುಷಿ ಆಯಿತು, ಇವಾಗ ಸಮಾಧಾನ ಆಗ್ತಾ ಇದೆ. ನಿಮಗೂ ಈ ವಿಡಿಯೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಇವತ್ತಿನ ಲಾಗಲ್ಲಿ ಒಂದಷ್ಟು ಟಿಪ್ಸ್‌ನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಮನದಾಳದ ಮಾತು. ಸೊ ನಾನು ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು. ಸೊ ನನಗೇನು ಅನಿಸುತ್ತೆ, ನನ್ನ ಅನಿಸಿಕೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹರ್ಷ ಏನು ಮಾಡ್ತಿದ್ದಾನೆ ಅಂತ ನೋಡ್ತಾ ಇದ್ದೀರಾ? ನಾನು ಮೀಶೋಯಿಂದ ವೈಟ್ ಕಲರ್ದು ಒಂದೆರಡು ಪಾಟ್‌ನ ತರಿಸಿದೆ. ಇದು ಪ್ಲಾಸ್ಟಿಕ್‌ದು. ಬಟ್ ಅದು ಯಾಕೋ ವೈಟು ಅಷ್ಟೊಂದು ಲುಕ್ ಅನ್ನಿಸ್ತಾ ಇರಲಿಲ್ಲ. ಇವಾಗ ಅದಕ್ಕೆ ಒಂದು ಆರೆಂಜ್ ಕಲರ್ ಪೇಂಟ್ ಮಾಡೋದಕ್ಕೆ ಹೇಳಿದ್ದೆ, ನೀಟಾಗಿ ಮಾಡಿಕೊಟ್ಟಿದ್ದಾನೆ. ಮಣ್ಣು ಹಾಕಿಡೋದಕ್ಕಿಂತ ಕೋಕೋಫಿಟ್ ಹಾಕಿಡೋಣ ಅಂತ ಅನ್ನಿಸ್ತು. ಹಂಗಾಗಿ ಬಕೆಟಲ್ಲಿ ಒಂದು ಅರ್ಧ ಗಂಟೆ ಕೋಕೋಫಿಟ್‌ನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಇದಕ್ಕೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೋಕೋಫಿಟ್ ಹಾಕೋದ್ರಿಂದ ಲೈಟ್ ವೆಯ್ಟು ಮತ್ತು ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಂಡೋರ್ ಪ್ಲಾಂಟ್ಸ್‌ಗಳನ್ನ ಮಾಡೋರು ಕೋಕೋಫಿಟ್‌ನ ಹಾಕಿ ಮಾಡ್ಕೊಳ್ಳೋದ್ರಿಂದ ವಾಟರ್‌ನ ಅಬ್ಸರ್ವ್ ಮಾಡುತ್ತೆ. ತುಂಬ ಚೆನ್ನಾಗಿ ಗಿಡ ಗ್ರೋತ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದಕ್ಕೆ ಮನಿ ಪ್ಲಾಂಟ್ ಹಾಕೊಳ್ತಾ ಇದ್ದೀನಿ, ಇನ್ನೊಂದಕ್ಕೆ ಒಂಥರ ಶೋ ಗಿಡ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಡೈನಿಂಗ್ ಟೇಬಲ್ ಮೇಲೆ, ಈ ಟಿವಿ ಮುಂದೆ ಲೈಟ್ ವೆಯ್ಟಾಗಿ ನಾವು ಯೂಸ್ ಮಾಡ್ಬೋದು. ಈ ಗ್ಲಾಸ್ ಟಿಪಾಯ್ ಮೇಲೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲೈಟ್ ವೆಯ್ಟ್ ಇರೋದ್ರಿಂದ ನಾವು ಎಲ್ಲಿ ಬೇಕಾದ್ರೂ ಇಡ್ಬೋದು, ಮಿರರ್ ಹತ್ರ ಎಲ್ಲ ಶೋಗೆ ಇಟ್ಕೊಳ್ಬೋದು ಅಂತ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿದ್ದಾಯಿತು ನೋಡಿ. ಇವಾಗ ಲುಕ್ ಯಾವ ಥರ ಕಾಣಿಸ್ತಾ ಇದೆ, ಸ್ವಲ್ಪ ಪೇಂಟ್ ಹೋಗಿದೆ, ಇನ್ನೂ ಸ್ವಲ್ಪ ಹಾಕ್ಬೇಕು. ಪ್ರತಿ ತಿಂಗಳು ನನ್ನ ಪೀರಿಯಡ್ಸ್ ಟೈಮ್ ಮುಗಿದಾದ್ಮೇಲೆ ಇದು ನನ್ನ ರೊಟೀನ್ ಅಂತಲೇ ಹೇಳ್ಬೋದು. ಪೀರಿಯಡ್ಸ್ ಆಗಿ 7 ಡೇಸ್ ಆದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಮನೆ ಇದು ಬೆಡ್ ಸ್ಪ್ರೆಡ್ಡು ಒಂದು ರೌಂಡ್ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಇದು ನನ್ನ ಎವ್ರಿ ಮಂತ್ ರೊಟೀನ್ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲ ಬೆಡ್‌ಶೀಟ್ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್‌ಗೆ ಹಾಕೋದು, ಕ್ಲೀನ್ ಮಾಡೋದು ಇಡೀ ದಿನ ಆಗೋಗುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನನ್ನ ಟಾಪಿಕ್ ಏನಪ್ಪ ಅಂದರೆ, ಫ್ರೆಂಡ್ಸ್‌ನ ಏನಕ್ಕೆ ಮಾಡ್ಕೊಳ್ತೀವಿ? ಫ್ರೆಂಡ್ಸ್ ಯಾಕೆ ಬೇಕು ನಮಗೆ? ಯಾವುದೇ ಒಂದು ವಿಷಯನ ನಾವು ಶೇರ್ ಮಾಡ್ಕೊಳಕ್ಕೆ, ಈಗ ಫ್ಯಾಮಿಲಿಯವ್ರ ಹತ್ರ, ಅಟ್ಲೀಸ್ಟು ಗಂಡನ ಹತ್ರ ಯಾವುದನ್ನು ಶೇರ್ ಮಾಡ್ಕೊಳಕ್ಕಾಗದೇ ಇರೋವಂಥ ವಿಚಾರಗಳನ್ನ ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ತೀವಿ, ಹೌದಲ್ವಾ? ಹಾಗೇನೆ ಅದು ಬರೀ ಕಷ್ಟ ಅಂತನೇ ಅಲ್ಲ, ಸುಖವಾಗಿರೋದು, ಇಲ್ಲ ನಮ್ಗೆ ಖುಷಿ ಆದಾಗ, ನಾವೇನಾದರೂ ಒಂದು ವಸ್ತು ತಗೊಂಡಾಗ ಅದನ್ನು ತೋರಿಸೋದು, ಎಲ್ಲ ಲೇಡೀಸಿನ ಮೈಂಡ್‌ಸೆಟ್ಟು ಒಂದೇ ಥರ ಇರುತ್ತೆ ಅಂತ ನನ್ನ ಭಾವನೆ. ನಾವೇನಾದರೂ ತೊಗೊಂಡಾಗ ಫಸ್ಟು ನಾವು ಫ್ಯಾಮಿಲಿಗೆ ತೋರಿಸ್ತೀವಿ, ಅವ್ರು ಏನೂ ರಿಯಾಕ್ಟ್ ಮಾಡಲ್ಲ. ಕೆಲವೊಮ್ಮೆ ನನ್ನ ಎಕ್ಸಾಂಪಲ್ಲೇ ಕೊಡ್ತೀನಿ. ನಾನು ಏನಾದ್ರು ಒಂದು ತೊಗೊಂಡಿದ್ರೆ ನನ್ನ ಹಸ್ಬೆಂಡಿಗೆ ತೋರಿಸ್ತೀನಿ. ಇದು ಚೆನ್ನಾಗಿದೆಯಾ ಅಂದರೆ, ಓಕೆ ಅಂತಾರೆ. ಅದೇ ನಮ್ಮ ಫ್ರೆಂಡ್ಸ್ ಆದರೆ ವಾವ್ ಚೆನ್ನಾಗಿದೆ ಕಣೆ, ಸೂಪರ್ ಆಗಿದೆ ಇದು, ಆ ಥರ ಇರಬೇಕಾಗಿದ್ದು, ಈ ಥರ ಒಂದು ಏನಾದರೂ ಒಂದು ಸಜೆಷನ್ ಕೊಡ್ತಾರೆ. ಆಮೇಲೆ ನಮಗೇನಾದರೂ ಕಷ್ಟ ಆದಾಗ ನಮ್ಮ ಕೈ ಜೊತೆಲಿ ನಿಲ್ತಾರೆ ಅನ್ನೋದಕ್ಕೋಸ್ಕರ ನಾವು ಫ್ರೆಂಡ್ಶಿಪ್‌ನ ಮಾಡ್ಕೊಳ್ತೀವಲ್ವಾ. ಸೊ ಅಂಥ ಫ್ರೆಂಡ್ಸ್‌ಗಳು ಕೆಲವೊಮ್ಮೆ ನಮಗೆ ದೋಖ ಮಾಡಿದಾಗ, ನಮಗೆ ತುಂಬ ಹರ್ಟ್ ಮಾಡಿದಾಗ ಒಂದು ಸತಿ ಆದರೆ ಓಕೆ. ಪ್ರತಿ ಸತಿ ಅದೇ ತಪ್ಪು ಮಾಡ್ತಾ ಇದ್ದಾರೆ ಅಂದಾಗ ಎಷ್ಟು ಸತಿ ಅಂತ ಕ್ಷಮಿಸೋಕ್ಕಾಗುತ್ತೆ? ನೀವಾದ್ರೂ ಎಷ್ಟು ಸತಿ ಕ್ಷಮಿಸ್ತೀರಾ? ಟೀಸ್ ಮಾಡೋದು, ಇನ್ನೊಬ್ರಿಗೆ ಹರ್ಟ್ ಮಾಡೋದೇ ಅವ್ರ ಉದ್ದೇಶ ಆಗಿದ್ದಾಗ, ಉದ್ದೇಶಪೂರ್ವಕವಾಗಿ ಹರ್ಟ್ ಮಾಡಿದ್ರೆ? ಈಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಇಬ್ಬರು ಬೆಸ್ಟ್ ಫ್ರೆಂಡ್ ಇರ್ತಾರೆ. ಯಾವಾಗ್ಲೂ ಎಲ್ಲ ವಿಷಯನೂ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಇಬ್ಬರು ಹಸ್ಬೆಂಡ್ಸು ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಒಬ್ಬರು ಚೆನ್ನಾಗಿ ಕ್ಲಿಕ್ಕಾಗಿ ಸ್ವಂತ ಮನೆಗೆ ಹೋಗ್ತಾರೆ. ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ತಾರೆ. ಹೋಗಾದ್ಮೇಲೆ ಫ್ರೆಂಡ್‌ನ ನೆಕ್ಸ್ಟು ಆ ಫ್ರೆಂಡ್‌ನ ಯಾವ ಥರ ಟ್ರೀಟ್ ಮಾಡಬೇಕು? ತುಂಬ ವರ್ಷಗಳಿಂದ ಫ್ರೆಂಡ್ಸ್ ಆಗಿರ್ತಾರೆ. ಅವ್ರನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ? ಮೊದಲಿನ ಈ ನಾವು ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಶ್ರೀಮಂತರಾದ್ರೂ ಫ್ರೆಂಡ್ಶಿಪ್‌ಗೆ ವ್ಯಾಲ್ಯೂ ಮಾಡೋರಾದರೆ ಯಾವ ದುಡ್ಡಿನ ಲೆಕ್ಕನೂ ಬರಲ್ಲ. ಯಾವ ಮನೆ, ಆಸ್ತಿ, ಕಾರು, ಬಂಗ್ಲೆ ಇದೆಲ್ಲ ಒಂದಿನ ಇರುತ್ತೆ ಫ್ರೆಂಡ್ಸ್. ಇನ್ನೊಂದು ದಿನ ಎಲ್ಲರೂ ಬಿಟ್ಟು ಹೋಗಲೇಬೇಕು. ಆದರೆ ಆ ಫ್ರೆಂಡು ಅವ್ರನ್ನ ಸಿಲ್ಲಿಯಾಗಿ ಮಾತಾಡೋದು, ಅದು ಅವ್ರ ಹತ್ರ ಅಲ್ಲ, ಬೇರೆಯವ್ರ ಹತ್ರ. ಅವರ ಫ್ಯಾಮಿಲಿ ಬಗ್ಗೆ, ಅವ್ರ ಮಕ್ಳ ಬಗ್ಗೆ, ಗಂಡನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇರುವಾಗ ನಿಮಗೇನು ಅನ್ಸುತ್ತೆ? ಅದನ್ನೆಲ್ಲ ಬೇರೆಯವ್ರು ಕೇಳಿಸ್ಕೊಂಡವರು ಬಂದು ಮತ್ತೆ ರಿಟರ್ನ್ ಇವರಿಗೆ ಹೇಳ್ದಾಗ ನಿಮಗೇನು ಅನ್ಸುತ್ತೆ?
ಅವ್ರ ಫ್ರೆಂಡ್‌ಶಿಪ್‌ನ ಕಂಟಿನ್ಯೂ ಮಾಡಬೇಕು ಅನ್ಸುತ್ತಾ? ಇಲ್ಲ ಬೇಡಪ್ಪ ಇವರಿಂದ ದೂರ ಇರಬೇಕು ಅನ್ಸುತ್ತಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಬೆಡ್ ಸ್ಪ್ರೆಡ್‌ನ ಹಾಕ್ಕೊಳ್ತಾ ಇದ್ದೀನಲ್ಲ, ಈ ಎಡ್ಜಲ್ಲಿ ಒಂದು ಗಂಟು ಹಾಕಿ ಇದನ್ನ ಸೈಡಲ್ಲಿ ಈ ಥರ ಸಿಕ್ಸೋದ್ರಿಂದ ಬ ಇದು ಬೆಡ್‌ಶೀಟು ಆ ಕಡೆ ಈ ಕಡೆ ಅಲ್ಗಾಡೋದಿಲ್ಲ, ನೀಟಾಗಿ ಸ್ಟಿಫ್ ಆಗಿರುತ್ತೆ. ಆಮೇಲೆ ಈ ಪಿಲ್ಲೋ ಕವರ್‌ಗಳಿಗೆ ನೀವು ಅಬ್ಸರ್ವ್ ಮಾಡಿ, ನಾನು ಲಾಸ್ಟು ನಮ್ಮ ರೂಮಿಂದು ಪಿಲ್ಲೋ ಕವರು ಅಷ್ಟೇನೆ, ಇದನ್ನು ಅಷ್ಟೇನೆ ವೈಟ್ ಪಿಲ್ಲೋ ಕವರ್ ಇರುತ್ತಲ್ವಾ, ಹಳೇದು ಪಿಲ್ಲೋ ಕವರ್‌ನ ಸ್ಟಿಚ್ ಮಾಡಿ ಒಂದು ಕಡೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ವೈಟ್ ಇರುತ್ತಲ್ವಾ, ಅವಾಗವಾಗ ಗಲೀಜಾಗ್ತಾ ಇರುತ್ತೆ ಅಂತ ಒಂದೊಂದು ಹಳೆ ಪಿಲ್ಲೋ ಕವರ್‌ನ ಒಳಗಡೆ ಹಾಕಿಟ್ಟಿದ್ದೀನಿ. ಅದ್ರ ಮೇಲೆ ಡೈಲಿ ಯೂಸ್ ಮಾಡೋವಂಥ ಈ ಥರ ಕವರ್‌ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪಿಲ್ಲೋ ಕವರು ಹಾಳಾಗೋದಿಲ್ಲ. ತುಂಬ ನೀಟಾಗಿರುತ್ತೆ. ನಮ್ಗೆ ಬೇಕು ಅಂದಾಗ ಅದನ್ನ ಸ್ಟಿಚಸ್‌ನ ಓಪನ್ ಮಾಡಿ ನಾವು ವಾಶ್ ಮಾಡಿ ಸುಮ್ಮನೆ ಒಂದು 6 ಮಂತ್‌ಗೊಂದ್ಸತಿ ವಾಶ್ ಮಾಡಿದ್ರೆ ಸಾಕು. ಯಾಕೆಂದರೆ ಮೇಲ್ಗಡೆ ಆಲ್ರೆಡಿ ನಾವು ಕವರ್ ಹಾಕಿರ್ತೀವಿ. ಆ ಕವರ್ ಮಾತ್ರ ಗಲೀಜಾಗತ್ತೆ. ಒಳಗಡೆ ಇರೋ ಕವರ್ ಗಲೀಜಾಗಲ್ಲ. ಆಲ್ಮೋಸ್ಟು ಎಲ್ಲ ಪಿಲ್ಲೋ ಕವರ್‌ಗಳು ವೈಟೇ ಬರೋದ್ರಿಂದ ಈ ಥರ ಒಂದು ಟಿಪ್ಸ್‌ನ ಯೂಸ್ ಮಾಡಿ ಫ್ರೆಂಡ್ಸ್. ಸಾಮಾನ್ಯವಾಗಿ 3 ರೂಮ್‌ದು ಒಂದೇ ಸತಿ ತೆಗ್ದ್ಬಿಡ್ತೀನಿ ಬೆಡ್‌ಶೀಟ್ ಎಲ್ಲ ನಾನು. ಯಾಕೆಂದ್ರೆ ನನಗೆ ಮಿಷನಿಗೆ ಹಾಕಿ ವಾಶ್ ಮಾಡೋದಕ್ಕೂ ಈಸಿ ಆಗತ್ತೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದೇ ಸತಿ ನೀಟಾಗಿ ಹೋಗುತ್ತೆ. ಒಂದೇ ದಿನ ಎಲ್ಲ ರೂಮ್‌ಗಳ್ದು ಸೋಫಾ ಕವರು ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿ ಕಾಣುತ್ತೆ. ಒಂದು ರೂಮ್‌ದು ಇವತ್ತು, ಇನ್ನೊಂದು ರೂಮ್‌ದು ನಾಳೆ ಆ ಥರ ಮಾಡ್ಕೊಳಕ್ಕೆ ಹೋಗಲ್ಲ. ಬೆಳಿಗ್ಗೆನೇ ಮಕ್ಕಳು ಸ್ಕೂಲ್‌ಗೆ ಹೋದ ತಕ್ಷಣ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದರೆ ನನಗೆ ಚೆನ್ನಾಗಿ ಅನ್ಸತ್ತೆ. ಸೊ ಹಾಗಾಗಿ ಆಮೇಲೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಈ ಥರ ಪಿಲ್ಲೋ ಕವರ್ ವೈಟ್ ಇರುತ್ತೆ. ಪಿಲ್ಲೋ ಬರೋದೇ ವೈಟ್ ಅಲ್ವಾ? ಇದಕ್ಕೆ ನಾನು ಕವರ್ ಹಾಕಿಲ್ಲ. ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಒಂದು ಹಳೇದು ಕವರ್‌ನ ಸ್ಟಿಚ್ ಮಾಡಿ ಇಟ್ಕೊಂಡ್ರೆ, ಈ ಥರ ನೋಡ್ದಾಗ್ಲೂನು ಒಂಥರ ಚೆನ್ನಾಗಿ ಕಾಣಿಸಲ್ಲ. ಈಗ ಇದು ಹಾಕ್ತಾ ಇದ್ರೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆವಾಗಲೇ ನಾನು ಆ 2 ರೂಮ್‌ಗಳಿಗೆ ಹಳೆ ಪಿಲ್ಲೋ ಕವರ್ ಇತ್ತು ನನ್ನ ಹತ್ರ, ಸ್ಟಿಚ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಅದು ನೋಡಕ್ಕೂ ಒಂಥರ ಚೆನ್ನಾಗಿರುತ್ತೆ. ಬೇಕು ಅಂದಾಗ ತಿಂಗಳಿಗೊಂದ್ಸತಿ ವಾಶ್ ಮಾಡ್ಕೊಳ್ಬೋದು ಅಂತ. ತುಂಬ ದಿನಕ್ಕೊಂದ್ಸತಿ ಮಾಡ್ಕೊಂಡ್ರೂ ಓಕೆ. ಈ ವೈಟ್ ಆಗಿರೋದ್ರಿಂದ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದಕ್ಕೂ ಒಂದು ಸೆಟ್ ಮಾಡಬೇಕು. ಸೊ ಇದೊಂದು ಟಿಪ್‌ನ ಯೂಸ್ ಮಾಡಿ ಫ್ರೆಂಡ್ಸ್ ನೀವುನು. ಯಾವುದೇ ಫ್ರೆಂಡ್ಸ್ ಆಗಿರಲಿ, ಫೋನ್ ಮಾಡಿದಾಗ ಖುಷಿಯಿಂದ ಫೋನ್ ಎತ್ಕೋಬೇಕು. ಅಬ್ಬಾ! ನನ್ನ ಫ್ರೆಂಡ್ ಫೋನ್ ಮಾಡಿದ್ದಾಳೆ, ಇವತ್ತು ಖುಷಿಯಿಂದ ಮಾತಾಡೋಣ. ಯಾವುದೇ ಟಾಪಿಕ್ ಆಗಿರಲಿ, ಒಂದು ಟಾಪಿಕ್ ಮಾತಾಡಿ ಖುಷಿಪಟ್ಟು, ನಗ್ತಾ ನಮ್ಮ ಟೈಮ್‌ನ ಸ್ಪೆಂಡ್ ಮಾಡೋದಿದೆಯಲ್ವಾ, ಅದು ಮನಸ್ಸಿಗೆ ಎಷ್ಟು ಸಮಾಧಾನ ಆಗತ್ತೆ. ಆಗ್ಬಿಟ್ಟು ಏನೋ ಟ ಫೋನ್ ಮಾಡಿದ ತಕ್ಷಣ, ಅಬ್ಬಾ! ಇವತ್ತು ಫೋನ್ ಮಾಡ್ತಿದ್ದಾಳೆ, ಇವತ್ತು ಏನು ಟಾಪಿಕ್ ಹೇಳ್ತಾಳೋ, ಲಾಸ್ಟಲ್ಲಿ ಫೋನ್ ಇಡುವಾಗ ಏನು ಜಗಳ ಮಾಡ್ತಾಳೋ ಅನ್ನೋ ಥರ ಫೀಲ್ ಆದರೆ ಅಂಥ ಫ್ರೆಂಡ್‌ಶಿಪ್ ಬೇಕಾ? ಬೇಡ ಅಲ್ವಾ? ಆಹ್, ಡೈಲಿ ಮಾತಾಡ್ತಾ ಇರ್ತೀವಿ. ಎಲ್ಲ ಫ್ರೆಂಡ್ಸ್ ಹತ್ರನೂ ಸಾಮಾನ್ಯವಾಗಿ ಮಾತಾಡ್ತೀವಿ. ಮಾತಾಡಾದ್ಮೇಲೆ ಖುಷಿಯಿಂದ ಫೋನ್ ಇಡಬೇಕು. ಅದನ್ನ ಬಿಟ್ಟು ದಿನಾ ಒಂದೊಂದು ಕಂಪ್ಲೇಂಟು, ದಿನಾ ಒಂದೊಂದು ಇವ್ರ ಕಡೆ ಮಾತಾಡೋದು, ಇವ್ರನ್ನ ಹೀಯಾಳ್ಸೋದು, ಆ ಥರ ಮಾಡ್ತಾ ಇದ್ದಾಗ ನಿಜವಾಗ್ಲೂನು ಆ ಥರ ಫ್ರೆಂಡ್‌ಶಿಪ್ಪೇ ಬೇಡ ಅನ್ಸುತ್ತೆ. ಆ ಮೈಂಡ್‌ಸೆಟ್ ಯಾವ ಥರ ಇರುತ್ತೆ ಅಂದರೆ, ಒಂದಿನ ಇವತ್ತು ಮಾತಾಡಿ ಏನಾದರೂ ಸಾರಿ ಅದನ್ನೇ ನಾವು ಫೋನ್ ಇಟ್ಟಾದ್ಮೇಲೆ ಅದನ್ನೇ ರೀಕಾಲ್ ಮಾಡ್ಕೊಳ್ತಾ ಇರ್ತೀವಿ. ಯಾಕೆ ಅಂದರೆ ಫ್ರೆಂಡ್ಸ್ ಆಗಿರ್ತೀವಿ. ತುಂಬ ವರ್ಷಗಳಿಂದ ಫ್ರೆಂಡ್ಸ್‌ನ ಬಿಟ್ಕೊಡಕ್ಕಾಗಲ್ಲ. ಸೊ ಇವತ್ತು ಹಿಂಗ್ ಅಂದ್ಲಲ್ಲ, ನಾವೇನ್ ಮಾಡೋಣ? ಈಗ ಕೆಲವ್ರೊಬ್ರು ಇರ್ತಾರೆ, ನಾವ್ ಏನೇ ಮಾಡಿದ್ರು ಅದು ತಪ್ಪು. ನಾವೇನಾದ್ರೂ ಒಂದು ಡ್ರೆಸ್ ತಗೊಂಡಿರ್ತೀವಿ. ಅಯ್ಯೋ! ಇದಾ? ಇದೇನ್ ಚೆನ್ನಾಗಿದೆ. ಇದಕ್ಕಿಂತ ಚೆನ್ನಾಗಿರೋದ್ ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಇದಾ? ಅಯ್ಯೋ! ಇದಕ್ ಚೆನ್ನಾಗೇ ಇಲ್ಲ. ನನ್ನತ್ರ ಇರೋದು ಹೊಸ ಟ್ರೆಂಡು. ಇದು ನನಗೇ ಗೊತ್ತಿರೋದು. ಆ ಥರ ತುಂಬ ಜನ ಇರ್ತಾರೆ. ಸೊ ಅಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ನಮ್ಮ ಲೈಫ್‌ನ ನಾವ್ಯಾಕೆ ಹಾಳು ಮಾಡ್ಕೋಬೇಕಲ್ವಾ? ನನ್ನ ಪಾಲಿಸಿ ಅದೇನೆ. ನಮ್ಗೆ ಹೆಂಗ್ ಇಷ್ಟ ಬೇಕೋ, ನಮ್ಗೆ ಹೆಂಗಿರಬೇಕೋ ಆ ಥರ ಬದುಕಬೇಕು. ನನ್ನ ಸುತ್ತಮುತ್ತ ಇರೋರ್ಗೂ ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ನಾವು ತಿಂತಾ ಇರೋದು ನಮ್ಮ ಗಂಡ ದುಡ್ದಾಕೋ ಅನ್ನದಲ್ಲಿ. ಅವ್ರು ಕಷ್ಟಪಟ್ಟು ದುಡಿತಾರೆ, ನಾವು ಇರ್ತೀವಿ, ನಮ್ಗೆ ಹೆಂಗ್ ಬೇಕು ಹಂಗಿರ್ಬೇಕು. ಅದನ್ನ ಬಿಟ್ಟು ಬೇರೆಯವ್ರಿಗೋಸ್ಕರ ಯಾಕೆ ಬದುಕಬೇಕು? ಬೇರೆಯವರು ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅಯ್ಯೋ! ಇವಳು ಹಿಂಗ್ ಅಂದ್ಲಲ್ಲ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ಮನೇಲಿರೋ ಮಕ್ಳು, ಗಂಡಂಗೆಲ್ಲ ಜಗಳ ಮಾಡ್ಕೊಂಡು ಬದುಕೋದ್ಕಿನ್ನ ನಮ್ಗೆ ಹೆಂಗಿಷ್ಟ ಆ ಥರ ಅಂಥವ್ರ ಸಹವಾಸ ಬೇಡ ಅಂತ ದೂರ ಇರೋದೇ ಬೆಸ್ಟ್. ಇನ್ನೊಂದೇನಪ್ಪ ಅಂದರೆ, ಒಂದು ಸಣ್ಣ ಎಕ್ಸಾಂಪಲ್ಲು, ಆ ಇಬ್ಬರು ಫ್ರೆಂಡಲ್ಲಿ ಒಂದೇನಾದರೂ ಸ್ಯಾರಿ ತೊಗೊಂಡ್ರು ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಒಂದು ಸ್ಯಾರಿ ತೊಗೊಂಡ್ರು ಅಂದ್ರೆ, ಅದು ಚೆನ್ನಾಗಿಲ್ಲ ಅಂದ್ರೂ ವಾವ್! ಸೂಪರಾಗಿದೆ, ಚೆನ್ನಾಗಿದೆ ಅಂತ ಹೇಳ್ಬೇಕು. ಮಿಸ್ ಆಗಿ ಏನಾರ ಅದು ಚೆನ್ನಾಗಿಲ್ಲ, ಬೇರೆ ಥರ ತೊಗೋಬೇಕಾಗಿತ್ತು ಅಂತ ಹೇಳಿದ್ರು ಅಂದ್ಕೊಳ್ಳಿ, ಅಯ್ಯೋ! ನಿನಗೆ ಟೇಸ್ಟೇ ಗೊತ್ತಿಲ್ಲ, ನಿನಗಿದು ಟ್ರೆಂಡೇ ಗೊತ್ತಿಲ್ಲ, ಮನೆ ಒಳಗೆ 4 ಗೋಡೆ ಮಧ್ಯ ಇದೀಯಾ, ನಿನ್ಗೇನು ಗೊತ್ತು, ಆಚೆ ಕಡೆ ಬಂದು ನೋಡು, ಇದೇ ಟ್ರೆಂಡ್ ಇವಾಗ, ಇದೇ ಫ್ಯಾಷನ್ನು ಆ ಥರ ಒಂದು ದೊಡ್ಡ ಬಿಲ್ಡಪ್ಪು. ಆಮೇಲೆ ಇವ್ರೇನಾದ್ರು ತೊಗೊಂಡು ಅವ್ರಿಗೆ ಹೇಳಿದ್ರಾ,
ತೋರಿಸ್ತಾ ಇರ್ತಾರೆ. ಅಯ್ಯೋ! ಇದು ಚೆನ್ನಾಗಿದೆಯಾ? ಇಲ್ಲ ಫೋನಲ್ಲಿ ವಾಟ್ಸಪ್ಪಲ್ಲಿ ಕಳ್ಸೋದು. ನೋಡಿ ಇದು ಚೆನ್ನಾಗಿದೆಯಾ? ಇದು ತಗೊಂಡಿದ್ದೀನಿ. ಅಯ್ಯೋ! ಇದು ಓಲ್ಡ್ ಮಾಡೆಲ್ ಆಯ್ತು. ಇದನ್ನೇನಕ್ಕೆ ತಗೊಳಕ್ಕೆ ಹೋದೆ? ಇದಕ್ಕಿಂತ ಚೆನ್ನಾಗಿರೋದೇ ಬರ್ತಾ ಇತ್ತು. ಆಮೇಲೆ ಇನ್ನೊಂದಂದ್ರೆ ಬ್ರ್ಯಾಂಡೆಡ್ ಇದು ಆ ಬ್ರ್ಯಾಂಡು, ಇದು ಈ ಬ್ರ್ಯಾಂಡ್ ತಗೋಬೇಕಾಗಿತ್ತು. ಇದು ಲೋಕಲ್ ಬ್ರ್ಯಾಂಡು. ಸತ್ತಾಗೇನು ಬ್ರ್ಯಾಂಡು ಅಂತ ಏನು ಇದ್ರ ಮೇಲ ಮಲಗಿಸ್ತಾರೆ? ಎಲ್ಲಾರನ್ನೂ ಮಣ್ಣಲ್ಲೇ ಮಲಗ್ಸೋದು. ಮಣ್ಣಲ್ಲೇ ಹೋಗಿ ಮಲಗಿಸ್ತಾರೆ. ಯಾವ ಬ್ರ್ಯಾಂಡ್ ಇದ್ರೂನು, ಯಾವ ಇದಿದ್ರೂನು. ಹೌದಲ್ವಾ ಫ್ರೆಂಡ್ಸ್? ಲೋಕಲ್ ಆದ್ರೇನು ಎಲ್ಲಾರು ಬ್ರ್ಯಾಂಡೇ ಅಂತ ಹುಡಿಕೊಂಡು ಹೋದ್ರೆ, ಈ ಲೋಕಲಲ್ಲಿ ಮಾರ್ತಾರಲ್ಲ ಪಾಪ ಅವ್ರ ಹೊಟ್ಟೆಪಾಡ ಏನು ಮಾಡಬೇಕು? ಈಗ ಲೋಕಲಲ್ಲಿ ಅಂಗಡಿ ಇಟ್ಕೊಂಡಿದಾರಲ್ಲ ಅವ್ರನ್ನೆಲ್ಲ ಏನು ಮಾಡಬೇಕು? ಪಾಪ ಅವ್ರಿಗೆ ಯಾರು ಹೆಲ್ಪ್ ಮಾಡೋರು? ಅಟ್‌ಲೀಸ್ಟ್ ನಾವೆಲ್ಲ ಹೋಗಿ ಶಾಪ್ ಮಾಡಿದ್ರೆ ತಾನೇ ಅವ್ರದ್ದು ಒಂದು ಜೀವನ ನಡೆಯೋದು. ಅಯ್ಯೋ! ಏನು ಬ್ರ್ಯಾಂಡೋ, ಏನು ಕಥೆನೋ ಅಂತ ಅನ್ನಿಸ್ತದೆ. ಕೆಲವೊಂದು ಇವೆಲ್ಲ ಇನ್ಸಿಡೆಂಟ್‌ಗಳು ಕೇಳಿದಾಗ ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇರುತ್ತೆ, ಈ ಜನ ಯಾವತ್ತು ಬುದ್ಧಿ ಕಲಿತಾರೋ, ಇನ್ನೂ ಎಷ್ಟು ದಿನಕ್ಕೆ ಚೇಂಜ್ ಆಗ್ತಾರೋ ಅಂತ. ಸೊ, ಹಾಗಾಗಿ ನನಗೊಂದಷ್ಟು ನಿಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡಬೇಕು ಅಂತ ಯಾಕೋ ಗೊತ್ತಿಲ್ಲ ಇವತ್ತು ಅನ್ನಿಸ್ತಾ ಇತ್ತು. ಹೇಳ್ಕೋಬೇಕು ಅಂತ. ನಾನು ಕೆಲವೊಂದು ವಿಷಯಗಳನ್ನ ನಾನು ಹೇಳ್ಕೊತಾ ಇರ್ತೀನಿ. ಸೊ, ನಿಮಗೆ ಯಾರಿಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರದ್ದವರು ನಿಮ್ಮ ಲೈಫಲ್ಲೂ ಇದ್ದಾರಾ? ಇಂಥ ಫ್ರೆಂಡ್ಸು ನಿಮ್ಮ ಹತ್ರನೂ ಇದ್ದಾರಾ ಅಂತ ನನಗೆ ತಿಳಿಸಿ. ಆಲ್ಮೋಸ್ಟು ನನ್ನ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಇವಾಗ ಸ್ನಾನ ಮಾಡಿಕೊಂಡು, ತಲೆಗೆ ಸ್ನಾನ ಮಾಡ್ಕೊಂಡು ಈಚೆ ಬಂದೆ. ಸ್ವಲ್ಪ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಎಲ್ಲ ಪೂಜೆ ಐಟಮ್ಸ್ ಎಲ್ಲ ಹೊರಗಡೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಫಸ್ಟು ಇದನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ರೆ, ಆಮೇಲೆ ನನಗೆ ಒಂದು ಸ್ವಲ್ಪ ಇವತ್ತು ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಡೀ ಗೋಡೆ ಎಲ್ಲ ಸ್ವಲ್ಪ ಒರೆಸ್ಕೊಂಡು, ನನ್ನ ಒಂದು ಮ್ಯಾಜಿಕ್ ಲಿಕ್ವಿಡ್ ಇದೆಯಲ್ಲ, ಅದನ್ನು ಸ್ಪ್ರೇ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ವಾಶ್ ಆಗುತ್ತೆ. ಈ ದೀಪಗಳು ಅಷ್ಟೇನೆ ಕೆಳಗಡೆ ನಾನು ಇದು ದೀಪ ಹಚ್ಚಿರ್ತೀನಲ್ವಾ, ಅದರೆಲ್ಲ ಸ್ವಲ್ಪ ಗಲೀಜಾಗಿದೆ. ಅದನ್ನು ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಗಂಜಲನ ಇಟ್ಕೊಂಡಿರ್ತೀನಿ. ನಾನು ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಗಂಜಲನ ಸ್ಟೋರ್ ಮಾಡಿ. ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಹೊರಗಡೆ ಇಟ್ಟರೆ ಸ್ವಲ್ಪ ಸ್ಮೆಲ್ ಬಂದ್ಬಿಡತ್ತೆ ಅಂತ ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ. ಫ್ರಿಡ್ಜಲ್ಲಿಂದ ಗಂಜಲನ ಹಾಕ್ಕೊಂಡು ಇವತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಪೂಜಾ ರೂಮ್ ಒಂದು ಕ್ಲೀನ್ ಮಾಡಿ, ಪೂಜೆ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ರೆ ನಾಳೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇವತ್ತೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಒಂದಷ್ಟು ನನ್ನ ಮನದಾಳದ ಮಾತು, ಮನಸ್ಸಿನ ಅನ್ನೋದಕ್ಕಿಂತ ಒಂದು ತುಂಬ ನೋವಾಗ್ತಾ ಇತ್ತು ಒಂದು ಸ್ವಲ್ಪ ದಿನದಿಂದ. ಸೊ, ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿತ್ತು. ನನ್ನ ಹಸ್ಬೆಂಡ್ ಹತ್ರ ಹೇಳೋಣ ಅಂದರೆ ಹೇಳ್ಕೊಳ್ಬೋದು. ಅವ್ರು ಕೇಳಿಸ್ಕೊಳ್ಳೋದೇ ಇಲ್ಲ. "ಏ ಬಿಟ್ಟಾಕೆ, ಯಾವುದೋ ಒಂದು ಅವ್ರನ್ನ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಹೋಗೆ ನಿನ್ನ ಪಾಡಿಗೆ ನೀನು ಕೆಲಸ ಮಾಡು. ಅದನ್ನೆಲ್ಲ ತಲೆಗೆ ಹಚ್ಕೊಂಡು ಏನಕ್ಕೆ ಟೆನ್ಷನ್ ಮಾಡ್ಕೊಳ್ತೀಯ? ಬೇರೆ ಏನಾದರೂ ಕೆಲಸ ಮಾಡೋಗು ಸುಮ್ಮನೆ" ಅಂತ ಬೈತಾರೆ. ಕೇಳಿಸ್ಕೊಳ್ಳೋದೇ ಇಲ್ಲ. ಸೊ, ನನ್ನ ಕ್ಲೋಸ್ ಫ್ರೆಂಡ್ಸ್ ಹತ್ರ ಒಂದಿಬ್ಬರು ಮೂರು ಜತ್ರ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನಿಮ್ಮ ಹತ್ರ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಂಡೆ. ಯಾಕೆ ಗೊತ್ತಾ? ನಿಮ್ಮ ಲೈಫಲ್ಲೂ ಈ ಥರದವ್ರು ಇರ್ತಾರೆ. ಅಂಥವರಿಂದ ದೂರ ಇರಿ ಅಂತ ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ಪೂಜೆ ಪಾತ್ರೆನ ಹಿಂದಿನ ದಿನನೇ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ನನಗೆ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಪಾತ್ರೆನೆಲ್ಲ ತೊಳೆದು ಎಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ಸ್ವಲ್ಪ ನಿಧಾನವಾಗಿ ತೊಳಿಬೇಕು. ಹೆಂಗೆ ಬೇಕು ಹಂಗೆ ಬೇಕಾಬಿಟ್ಟಿಯಾಗಿ ಉಜ್ಜಿ ತೊಳೆಯೋದಕ್ಕಾಗಲ್ಲ. ಸೊ, ನಿಧಾನವಾಗಿ ತೊಳೆಯೋದಕ್ಕೆಲ್ಲ ಟೈಮು ಮಿನಿಮಮ್ ಒಂದು 2 ಅವರ್ಸ್ ಅಂತೂ ಬೇಕೇ ಬೇಕು. 2 ಅವರ್ ಮಿನಿಮಮ್ ತೊಗೊಳ್ತೀನಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ನಾಳೆ ಈಸಿಯಾಗಿ ಹೂವು ಹಾಕಿ ದೀಪ ಅಂಟಿಸಿ ಪೂಜೆ ಮಾಡಬೇಕು. ಇಷ್ಟು ಮಾತ್ರ ನನ್ನ ಕೆಲಸ ಇರುತ್ತೆ. ಇದನ್ನೆಲ್ಲ ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಳ್ತೀನಿ. ಇದನ್ನು ಹಾಗೆ ಅರ್ಜೆಂಟಲ್ಲೂ ಮಾಡೋಕ್ಕಾಗಲ್ಲ. ನನಗೆ ಈ ಥರ ನೀಟಾಗಿ ನಿಧಾನವಾಗಿ ಕುತ್ಕೊಂಡು ಗಂಧ ಎಲ್ಲ ಹಚ್ಚಿ ಕುಂಕುಮ ಇಟ್ಟು ವಿಗ್ರಹಗಳಿಗೆ. ಸೊ, ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಬೇಕು. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಚಿತ್ರಾನ್ನ ಮಾಡಿದೆ. ಸೊ, ನೈವೇದ್ಯಕ್ಕೆ ಅದನ್ನೇ ಸ್ವಲ್ಪ ಎತ್ತಿಟ್ಟಿದ್ದೆ. ಆಮೇಲೆ ಬನಾನಾ ಮತ್ತು ಸಕ್ಕರೆನ ಹಾಕಿಟ್ಟಿದ್ದೀನಿ, ತೆಂಗಿನಕಾಯಿ ಒಡೆದು. ಸೊ, ಪೂಜೆ ಮಾಡ್ತಾ ಇದ್ದೀನಿ ನೆಮ್ಮದಿಯಾಗಿ. ನಾನು ನನ್ನ ಲೈಫಲ್ಲಿ ಈ ಥರದವರೆಲ್ಲ ಕೆಲವೊಂದಷ್ಟು ಜನ ಇರ್ತಾರೆ. ನಾನು ಅವ್ರಿಗೆಲ್ಲ ಬೈಯೋದಕ್ಕೆ ಹೋಗಲ್ಲ. ನಾನು ಅವ್ರಿಗೇನು ಏನೂ ಅನ್ನೋದಕ್ಕೂ ಹೋಗಲ್ಲ. ನಾನು ದೇವ್ರ ಹತ್ರ ಒಂದೇ ಕೇಳ್ಕೊಳ್ಳೋದು, ಭಗವಂತ ನೀನೇ ನೋಡ್ಕೊಳಪ್ಪ. ನಾವೇನಾದ್ರು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಕೊಡು. ತಪ್ಪು ಮಾಡಿಲ್ಲ ಅಂದೆ, ತಪ್ಪು ಯಾರು ಮಾಡ್ತಾರೆ ಅಂಥವ್ರನ್ನ ಮಾತ್ರ ಸುಮ್ಮನೆ ಬಿಡಬೇಡ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸು ಅಂತ ಕೇಳ್ಕೊಳ್ತೀನಿ. ಸೊ, ಆಗ ಒಂಥರ ಸಮಾಧಾನ ಆಗುತ್ತೆ. ಇವತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನನಗೆ ತುಂಬಾ ಖುಷಿ ಆಯಿತು ಪೂಜೆ ಮಾಡಿದಾಗ. ಪೂಜೆ ಎಲ್ಲ ಮುಗೀತು. ಸಮಾಧಾನ ಆಯಿತು ಮನಸ್ಸಿಗೆ. ಇವಾಗ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಚಿತ್ರಾನ್ನ ಮತ್ತು ಸ್ವಲ್ಪ ವಾಟರ್ ಮೆಲನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಮಾತಾಡಿದೆ ಅಂತ ಅನ್ನಿಸ್ತು. ನಮ್ಮ ಮನಸ್ಸಲ್ಲಿರೋ ಎಲ್ಲ ನೋವುಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದೆ. ಖುಷಿ ಆಯಿತು. ಇವಾಗ ಸಮಾಧಾನ ಆಗ್ತಾ ಇದೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಫಲ್ಲಿ ಇಂಥವ್ರೆಲ್ಲರೂ ಇದ್ದರೆ ವಿಡಿಯೋನ ಸುಮ್ಮನೆ ನೋಡಿ ಸ್ಕಿಪ್ ಮಾಡಬೇಡಿ.
ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಗೆ ಯಾರಾದರೂ ಈ ಥರದವರು ಮೋಸ ಮಾಡೋರು, ಈ ಥರ ಹರ್ಟ್ ಮಾಡೋರಿದ್ರೆ ಅಂಥವರಿಂದ ದೂರ ಇರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.